ಡಿಕೆ ಶಿವಕುಮಾರ್ ಪರವಾಗಿ ಬಿಕೆ ಹರಿಪ್ರಸಾದ್ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ಬಂಡೆ ಅನ್ನೋದಕ್ಕಿಂತ ಇಂಜಿನ್ ಅಂತ ಹೇಳಬೇಕು. ರೈಲು ಹತ್ತಿರ ಬಂದಾಗ ಜೋರಾಗಿ ಕೂಗತ್ತೆ. ಡಿಕೆ ಶಿವಕುಮಾರ್ ಬಂದಾಗ ದೊಡ್ಡ ಆರ್ಭಟವೇ ಆಗತ್ತೆ. ಅವರು ಹೋದಾಗ ಎಲ್ಲವೂ ಸುಮ್ಮನಾಗತ್ತೆ. ಇದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ತೀರ್ಮಾನ ಮಾಡಬೇಕು. ಎರಡು ಟ್ರ್ಯಾಕ್ಗಳಲ್ಲಿ ಹೋಗೋದಕ್ಕಾಗಲ್ಲ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಎರಡು ಎಂಜಿನ್ಗಳೇ. ಸರ್ಕಾರ ಅಂದಾಗ ಸಿದ್ದರಾಮಯ್ಯ ಮುಂದಿರ್ತಾರೆ, ಪಕ್ಷ ಅಂತ ಬಂದಾಗ ಡಿಕೆ ಶಿವಕುಮಾರ್ ಅವರು ಮುಂದಿರ್ತಾರೆ. ಹೈಕಮಾಂಡ್ ಗೊಂದಲ ಸರಿಪಡಿಸುತ್ತೆ. ಏನೇ ಇದ್ರೂ ಕೂಡ ಸೋನಿಯಾ ಗಾಂಧಿ ಅವರು, ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಎಲ್ಲವೂ ಕೂಡ ಗೊತ್ತಿದೆ ಅಂತ ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀರಿ. ಯಾಕಂದರೆ ಅವರು ಅಧ್ಯಕ್ಷರಾಗಿರುವಾಗ ಪಕ್ಷವನ್ನು ಮುಂದೆ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಈ ರೈಲ್ವೆ ಇಂಜಿನು ರೈಲ್ವೆ ಸ್ಟೇಷನ್ ಬರುವಾಗ ಸ್ಟೇಷನ್ ಹತ್ರ ಬರ್ತಾ ಬರ್ತಾ ದೊಡ್ಡ ಕೂಗಾಟ ಆಗುತ್ತೆ. ಟೀ ಮಾರೋನು, ಕಾಫಿ ಮಾರೋನು, ಪೇಪರ್ ಮಾರೋನು ಎಲ್ಲರೂ ಕೂಗ್ತಾ ಇರ್ತಾರೆ. ಆ ರೈಲ್ ಬಂದು ನಿಂತು ರೈಲ್ ಕೂಡ ಜೋರಾಗಿ ಕೂಗ್ತಾ ಇರುತ್ತೆ. ರೈಲ್ ಬಂದು ನಿಂತು ಆ ರೈಲ್ ಮುಂದೆ ಹೋದರೆ ಎಲ್ಲ ತಣ್ಣಗಾಗುತ್ತೆ. ಹಾಗೆ ಶಿವಕುಮಾರ್ ಅವರು ಬಂದಾಗ ದೊಡ್ಡ ಆರ್ಭಟ ಆಗುತ್ತೆ, ಅವ್ರು ಸುಮ್ಮನೆ ಹೋದಾಗ ದೊಡ್ಡ ಆರ್ಭಟ ಆಗುತ್ತೆ. ಅದರಿಂದ ಅದನ್ನು ಏನಾದರೂ ತೀರ್ಮಾನ ಮಾಡಬೇಕಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು. ಅದು ಅಲ್ಲಿವರೆಗೂ ಎಲ್ಲರೂ ಸಹ ಕಾದು ನೋಡ್ಬೇಕಾಗಲ್ಲ. ರೈಲ್ವೆ ಇಂಜಿನ್ ಇಬ್ಬರು ರೈಲ್ವೆ ಇಂಜಿನ್ಗಳೇ. ಸಿದ್ದರಾಮಯ್ಯನವರು ಕೂಡ ಒಂದು ಕಡೆ ರೈಲ್ವೆ ಇಂಜಿನ್, ಇವರು ರೈಲ್ವೆ ಇಂಜಿನ್. ಬಂದ ಟ್ರ್ಯಾಕ್ ಎರಡೂ ಇಲ್ಲ, ಎರಡು ಟ್ರ್ಯಾಕಲ್ಲಿ ಹೋಗಕ್ಕಾಗೋದಿಲ್ಲ. ಹಿಂದೆ ಮುಂದೆ ಇದೆ. ಸರ್ಕಾರ ಅಂದರೆ ಸಿದ್ದರಾಮಯ್ಯನವರು ಮುಂದಿದ್ದಾರೆ, ಹಿಂದೆಗಡೆ PCC ಅಧ್ಯಕ್ಷರು ಇರ್ತಾರೆ, ಅದು ಹಿಂದೆ ಇರುತ್ತೆ. ಪಾರ್ಟಿ ಅಂದಾಗ ಶಿವಕುಮಾರ್ ಮುಂದೆ ಇರ್ತಾರೆ, ಸಿದ್ದರಾಮಯ್ಯನವರು ಹಿಂದೆ ಇರ್ತಾರೆ. ಅದರಲ್ಲಿ ಬೇರೆ ಏನು. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ